ವೆಲ್ಕಮ್ ಟು ಹರ್ಷಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತೀವಿ. ಇವತ್ತಿನ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ವೆಕೇಷನ್ದು ಪಾರ್ಟ್ 2 ಸೀರೀಸ್ ಆಗಿರುತ್ತೆ. ನಾನು ಹಿಂದಿನ ವ್ಲಾಗಲ್ಲಿ ಹೇಳ್ದಂಗೆ ಇವಾಗ ನಾವು ಸಿಲಾ ಸೊನೆರಲ ಅನ್ನೋ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಚೆಕ್ ಇನ್ ಟೈಮಿಂಗ್ಸ್ ಇರೋದು 2 ಗಂಟೆ ಮಧ್ಯಾಹ್ನ. ಆದರೆ ನಮ್ಗೆ ಇಲ್ಲಿ ಚೆಕ್ಔಟ್ ಆಗಬೇಕಾಗಿತ್ತು 11 ಗಂಟೆಗೆಲ್ಲ. ಆದರೂ ನಮಗೆ ಚೆಕ್ಔಟ್ ಏನು ಚೆನ್ನಾಗಿತ್ತು ಬರ್ತಾನೆ. ಆದರೆ ಇಲ್ಲಿ ಬೇರೆಯವರೆಲ್ಲ ಬರೋರು ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ನಾವು ಚೆಕ್ಔಟ್ ಆದ್ವಿ. ನೋಡ್ಬೇಕು ಇವಾಗ ಅಲ್ಲಿ ಹೋಗ್ಬಿಟ್ಟು ಒಂದ್ಸತಿ ಎನ್ಕ್ವೈರಿ ಎಲ್ಲ ಮಾಡಬೇಕು. ಯಾಕಂದರೆ ಅಲ್ಲೂ ಬೇರೆಯವರು ಅಂದರೆ ಇರ್ತಾರಲ್ಲ, ಅವ್ರು ಚೆಕ್ಔಟ್ ಆಗೋ ತನಕ ನಮಗೆ ರೂಮ್ಸ್ ಎಲ್ಲ ಸಿಗೋದಿಲ್ಲ. ನೋಡೋಣ ಅಲ್ಲೋದ್ಮೇಲೆ ಏನು ಅಂತ ಗೊತ್ತಾಗುತ್ತೆ. ಈ ಒಂದು ರೆಸಾರ್ಟಿಂದ ಈ ರೆಸಾರ್ಟ್ಗೆ ನಮಗೆ ಮಿನಿಮಮ್ ಅಂದರೆ 4 ರಿಂದ 5 ಕಿಲೋಮೀಟರ್ ಏನೋ ಇದೆ. ಆ್ಯಂಡ್ ಫೋಟೋಸ್ ಅಷ್ಟೇ ನೋಡಿದ್ದು. ಅಲ್ಲೋದ್ಮೇಲೆ ಡೈರೆಕ್ಟಾಗಿ ಇಲ್ಲಿನ ಥರನೇ ಇದ್ರೆ ಒಂಥರ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಸ್ವಲ್ಪ ಏನಾದರೂ ಡೌನ್ ಇದ್ರೆ ಒಂಥರ ಬೇಜಾರು ಅನಿಸುತ್ತೆ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದು ಲಕ್ಸುರಿ ರೆಸಾರ್ಟೇ ಅಂತಲೇ ಹೇಳಿದರು. ನೋಡೋಣ ಅಲ್ಲೋದ್ಮೇಲೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಆ್ಯಂಡ್ ಈ ರೆಸಾರ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಫುಡ್ ಆಗಿರ್ಬೋದು, ಆಂಬಿಯನ್ಸ್ ಆಗಿರ್ಬೋದು, ಹಾಗೆ ರೆಸಾರ್ಟ್ ಎಲ್ಲ ನಿಜ ಹೇಳಬೇಕು ಫುಲ್ಲು ಕ್ಲೀನ್ ಆ್ಯಂಡ್ ಹೈಜೀನಾಗಿ ಮೇಂಟೈನ್ ಮಾಡಿದ್ರು. ರೂಮ್ಸು ಅಷ್ಟೇ. ಆ್ಯಂಡ್ ಪಾಪಕ್ಕೂ ಕೂಡ ನಮಗೆ ಏನು ಬೇಕೋ ಅದೇ ಫುಡ್ ಎಲ್ಲ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ನಾವು ಏನು ಕೇಳ್ತೀವೋ ಅದನ್ನೆಲ್ಲ ನೀಟಾಗಿ ಸರ್ವ್ ಮಾಡೋದಾಗಿರ್ಬೋದು. ಅಂದರೆ ಬಫೆಟ್ ಇದ್ದಿದ್ದು. ಆಮೇಲೆ ಪಾಪುಗೆ ಎಸ್ಪೆಷಲಿ ಮೇನ್ ಬೇಕಾಗಿದೆ. ಪಾಪುಗೆ ನಮ್ಗೆ ಹೇಳಿ ಥರನೇ ಪ್ರಿಪೇರ್ ಎಲ್ಲ ಮಾಡಿಕೊಟ್ರು ಫುಡ್ ಎಲ್ಲ. ಆದರೆ ನನ್ನ ಮನೆಯಿಂದ ರಾಗಿ ಸರಿ ಅಂತೆ, ಸೆರ್ಲಾಕ್ ಅಂತೆ, ಆಮೇಲೆ ಅಕ್ಕಿ ಬೇಳೆ ಎಲ್ಲ ತೊಗೊಂಡಿದೆ. ಅಂದರೆ ಅವರು ಎಲೆಕ್ಟ್ರಿಕ್ಕಿಂದು ಇಂಡಕ್ಷನ್ ಸ್ಟವ್ ಬರುತ್ತಲ್ಲ, ಅದ್ರೇನೋ ಸಿಕ್ಕಿದ್ರೆ ನಾನು ಮಾಡ್ಕೊಳ್ಳೋಣ ದಾಲ್ ಕಿಚಡಿ ಥರ ಅಂತ ಅಂದ್ಕೊಂಡು ಅದನ್ನೆಲ್ಲ ತಂದಿದ್ದೆ. ಆದರೆ ಅದೆಲ್ಲ ಏನು ಯೂಸ್ ಆಗಲಿಲ್ಲ. ಸೆರ್ಲಾಕ್ ಮಾತ್ರ ಬೆಳಗ್ಗೆ ತಿನ್ನಿಸಿದ್ದೀನಿ. ಇವಾಗ ಅಲ್ಲೋದ್ಮೇಲೆ ಮತ್ತೆ ಕಿಚಡಿ ಏನಾದರೂ ಮಾಡಿಸ್ಕೊಂಡು ಅದನ್ನು ತಿನ್ನಿಸ್ತೀನಿ. ಬೆಳಗಿನ ಮಲಗಿರಲಿಲ್ಲ ಅವಳು. ಬೆಳಗ್ಗೆ 6 ಗಂಟೆಗೇನೋ ಎದ್ದಾಳಿಸಿದೆ. ಯಾಕಂದರೆ ಮುಳ್ಳಂಗಿರಿಗೆ ಹೋಗ್ಬೇಕಿತ್ತಲ್ಲ ಅಂತೇಳಿ. ಇವಾಗ ಕಾರ್ ಹತ್ತಿದ ತಕ್ಷಣ ಮಲ್ಕೊಂಡ್ಬಿಡ್ತು ಪಾಪ. ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಅಲ್ಲ ನೆಟ್ವರ್ಕ್ ಇದೆ ನೋಡು. ನಾವು ಹೋಗ್ತಾ ಇರೋ ರೆಸಾರ್ಟ್ಗೆ ಇನ್ನೊಂದು ಕಾರವರು ಕೂಡ ಹೋಗ್ತಾ ಇದ್ರು. ಅಂದರೆ ಅಲ್ಲಿಗೂ ಬಂದಿದ್ರು ಅವರು. ಬಟ್ ಅವರು ಕಾರು ಹೋಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡ್ಕೊಂಡು ಸುಮಾರು ಹೊತ್ತು ಅಲ್ಲೇ ನಿಲ್ಲಿಸಿದ್ದಾರೆ. ನಾವು ಪಾಸ್ ಆಗೋದು ನೋಡಿ ಪಾಪ ಅವರು ಬಂದರು. ಹಾಗೆಯೇ ಇನ್ನು ನಾವು ಆ ಕಡೆ ಸ್ವಲ್ಪ ಆರೋ ಮಾರ್ಕೆಲ್ಲ ನೋಡಿಕೊಂಡು ಕನ್ಫ್ಯೂಸ್ ಮಾಡ್ಕೊಂಡ್ವಿ. ಅವ್ರ ಕಾರ್ ಸ್ವಲ್ಪ ಮುಂದೆ ಹೋಯಿತು ಅಷ್ಟೇ. ಹಾಗೆಯೇ ಇದು ಆಫ್ ರೋಡಿಂಗ್ ಇರೋದ್ರಿಂದ ವೆಹಿಕಲ್ಸ್ ಎಲ್ಲ ಮಳೆ ಬಂದರೆ ಓಡಾಡೋದೆಲ್ಲ ಸ್ವಲ್ಪ ಕಷ್ಟ. ಸ್ವಲ್ಪ ಅಲ್ಲ ಜಾಸ್ತಿನೇ ಕಷ್ಟ ಆಗಿ ಅವ್ರು ಮುಂಚೆನೇ ಇನ್ಫಾರ್ಮ್ ಮಾಡಿದ್ರು ಆಫ್ ರೋಡಿಂಗ್ ಇದೆ ನಮ್ಮದು ರೆಸಾರ್ಟ್ ಬರೋ ರೂಟು, ನೋಡ್ಕೊಂಡು ಬನ್ನಿ. ಯಾಕಂದರೆ ಮಳೆ ಬಂದರೆ ಬರೋದಿಲ್ಲ ಆ ವೆಹಿಕಲ್ಸ್ ಎಲ್ಲ ಅಂತೇಳಿ ಹೇಳಿದರು. ನಮ್ಮ ಲಕ್ಕಿಲಿ ಮಳೆ ಎಲ್ಲ ಯಾವುದೇ ರೀತಿ ಮಳೆ ಬಂದಿರಲಿಲ್ಲ. ಆ್ಯಂಡ್ ವೆಹಿಕಲ್ಸ್ ಮಾತ್ರ ತುಂಬಾ ಕಷ್ಟ ಅಂದರೆ ಮಳೆಗಾಲದಲ್ಲೆಲ್ಲ ಅಂತ ಹೇಳ್ತಾ ಇದ್ರು. ಹಾಗೆಯೇ ಏನೋ ನಮ್ಮದು ಸಿಡನ್ ಗಾಡಿ ಆಗಿರೋದ್ರಿಂದ ಅದರಲ್ಲಿ ಬೇರೆ ಇದು ಫುಲ್ಲು ಸ್ಲೋಪ್ ಇದೆ, ಮಣ್ಣು ಸಿಕ್ಕಾಪಟ್ಟೆ ಹಿಂಸೆ ಅನಿಸ್ತಿತ್ತು. ಅಂದರೆ ಹಿಂದಿನ ದಿನ ಮಳೆ ಬಂದಿತ್ತು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ವೆಹಿಕಲ್ಸ್ ಎಲ್ಲ ಮೂವ್ ಮಾಡಬೇಕಾಗಿತ್ತು. ನನ್ನ ಹಸ್ಬೆಂಡ್ ಅದನ್ನೇ ಹೇಳ್ತಾರೆ, ಗಾಡಿ ವೆಯ್ಟ್ ಇದ್ದರೆ ಏನೂ ಅನ್ಸಲ್ಲ, ಪ್ರಾಬ್ಲಮ್ ಬರಲ್ಲ. ಈ ಥರ ಸ್ವಲ್ಪ ವೆಯ್ಟ್ಲೆಸ್ ಸ್ವಲ್ಪ ಅಂದರೆ ನಮ್ಮದು ಸಿಡನ್ ಆಗಿರೋದ್ರಿಂದ ವೆಹಿಕಲ್ಸ್ ಕೆಳಗಡೆ ಏನಾದರೂ ಟಚ್ ಆದರೆ ಸ್ವಲ್ಪ ಗೊತ್ತಾಗಲ್ಲ ಅಂತೇಳಿ ಹೇಳ್ತಾಯಿದ್ರು. ಆಮೇಲೆ ಇನ್ನು ರೆಸಾರ್ಟ್ ಒಳಗಡೆ ಎಂಟ್ರಿ ಬಂದಿದ ತಕ್ಷಣ ಒಂಥರ ಸ್ವರ್ಗ ಅಂತಲೇ ಅನ್ನಿಸ್ತು. ಅಷ್ಟು ಚೆನ್ನಾಗಿದೆ ನೇಚರ್ ಮಧ್ಯ. ಅದೊಂಥರ ಅದೇ ಸ್ಟಾರ್ಟಿಂಗು ನಮಗೆ ಸ್ವಲ್ಪ ಬೋರ್ ಅನ್ನಿಸ್ತು, ಏನಕ್ಕೋ ಗೊತ್ತಿಲ್ಲ. ಇದಕ್ಕಿದ್ದಂಗೆ ಆಟೋಮೆಟಿಕ್ಕಾಗಿ ನಮ್ಮ ಮೈಂಡ್ ಸೆಟ್ ಎಲ್ಲ ಸ್ವಲ್ಪ ಚೇಂಜಸ್ ಆಯಿತು. ಬೋರ್ ಅನ್ನಿಸ್ತು. ಅಯ್ಯೋ 2 ದಿನ ರೆಸಾರ್ಟ್ ಬೇಕಾಗಿತ್ತಾ, ಒಂದೇ ದಿನ 1 ನೈಟ್ ಇದ್ದು ಹೋಗ್ಬೋದಾಗಿತ್ತಲ್ಲ ಅಂತೇಳಿ ಫೀಲ್ ಅನ್ನಿಸ್ತಾ ಇತ್ತು. ಆಮೇಲೆ ಹೆಂಗೋ ನಮ್ಮ ಮೈಂಡೆಲ್ಲ ಡೈವರ್ಟ್ ಮಾಡ್ಕೊಂಡ್ವಿ. ಇನ್ನು ನಮ್ಮ ಪಾಪು ಮಲ್ಕೊಂಡಿದ್ಲು. ನಾವೆಲ್ಲ ಏನು ಫ್ರೆಶ್ ಅಪ್ ಎಲ್ಲ ಏನೋ ಆಗೋದಕ್ಕೆ ಹೋಗಿರಲಿಲ್ಲ. ಹಾಗೇ ಹೋಗಿದ್ವಿ. ಬೆಳಗ್ಗೆ ಎದ್ದು ರೆಡಿ ಆಗಿದ್ವಲ್ಲ. ಇನ್ನು ಇದು ರೂಮಲ್ಲಿ ಇನ್ನೊಂದು ಏನಾಯಿತು ಪ್ರಾಬ್ಲಮ್ಮು ಅಂತಂದರೆ ನಮಗೆ ಅದು ಫುಲ್ಲು ಅಟ್ಮಾಸ್ಫಿಯರ್ ಆಗಿರ್ಬೋದು, ಆ ವೈಬೇ ತುಂಬ ಒಂಥರ ಚೆನ್ನಾಗಿತ್ತು. ಇಲ್ಲಿ ತುಂಬ ಸ್ಪೇಸಸ್ ಸಣ್ಣದಿತ್ತು, ಅದೊಂದು ಬೇಜಾರು. ಹಾಗೆ ಬಾಲ್ಕನಿ ಸಿಕ್ತೊಟ್ಟಿತ್ತು. ಇನ್ನು ರೂಮಿಂದು ಸ್ಕ್ರೀನ್ ಓಪನ್ ಮಾಡಿದ್ರೆ ಸ್ವರ್ಗ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಅದೊಂಥರ
ಮೌಂಟೇನ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ. ಹಾಗೆ ನವಿಲುಗಳೆಲ್ಲ ಕೂಗ್ತಾ ಇತ್ತು. ಅದನ್ನೆಲ್ಲ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು. ಏನೋ ಒಂದು ಬೇರೆ ಪ್ರಪಂಚ ಅಂತಲೇ ಅನ್ನಿಸ್ತು. ಹಾಗೆಯೇ ನಮ್ಗೆ ಇನ್ನೊಂದೇನಂದ್ರೆ ಮಧ್ಯದಲ್ಲಿ ಸ್ವಲ್ಪ ಬೇಜಾರಾಯಿತು. ಅದೊಂದು ನಮಗೆ ಬೇಜಾರು ಅನ್ನಿಸಿದ್ ಬಿಟ್ಟರೆ ಆದಮೇಲೆ ಹೇಗೇಗೋ ಮೈಂಡೆಲ್ಲ ಡೈವರ್ಟ್ ಮಾಡ್ಕೊಂಡು ಒಂಥರ ಎಂಜಾಯ್ಮೆಂಟ್ ಮಾಡಿದ್ವಿ ಹಂಗಂತ ಏನು ಬಿಟ್ಟಿಲ್ಲ. 2 ದಿನ ರೆಸಾರ್ಟ್ ಬೇಕಾಗಿತ್ತು, ಒಂದೇ ದಿನಕ್ಕೆ ಮುಗಿಸ್ಕೊಂಡು ಹೋಗಿದ್ರೆ ಆಗೋದಲ್ವಾ ಅಂತೇಳಿ ಒಂದು ಸ್ವಲ್ಪ ಅನ್ನಿಸ್ತು. ಇನ್ನು ರೂಮೆಲ್ಲ ಚೆಕ್-ಇನ್ ಆಗಿಬಿಟ್ಟು ರೂಮೆಲ್ಲ ನೋಡಿಕೊಂಡು ಹಾಗೆ ಮತ್ತೆ ಊಟಕ್ಕೆ ಅಂತೇಳಿ ಹೋದ್ವಿ. ಊಟದಲ್ಲಿ ನಮಗೆ ವೆರೈಟೀಸ್ ಎಲ್ಲ ಇತ್ತು, ವೆಜ್ಜು ನಾನ್ ವೆಜ್ಜು ಏನು ಬೇಕಾದರೂ ತೊಗೋಬೋದಾಗಿತ್ತು. ಇನ್ನು ನನ್ನ ಹಸ್ಬೆಂಡು ಅದು ಮಂಗಳವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ತೊಗೊಂಡಿದ್ವಿ. ಇನ್ನು ನನ್ನ ಮಗ ಅಲ್ಲೂ ಏನೂ ಊಟನೇ ಮಾಡ್ತಾ ಇರಲಿಲ್ಲ, ಅವನು ಏನಕ್ಕೂ ಗೊತ್ತಿಲ್ಲ. ಊಟ 2 ರೆಸಾರ್ಟಲ್ಲೂ ಅವನು ಅಷ್ಟಾಗಿ ಊಟ ಎಲ್ಲ ಮಾಡ್ತಾ ಇರಲಿಲ್ಲ. ಊಟ ಮಾತ್ರ ಚೆನ್ನಾಗಿತ್ತು, ಪರವಾಗಿಲ್ಲ. ಒಂದು 80 to 90% ಅಂತ ಹೇಳ್ಬೋದು. ಟೇಸ್ಟ್ ವೈಸು ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿನ ಸ್ಟಾಫು ಅಷ್ಟೇ ಆ ರೆಸಾರ್ಟಲ್ಲೆಲ್ಲ ಹೇಗೆ ಟ್ರೀಟ್ ಮಾಡ್ತಾರೋ ಈ ರೆಸಾರ್ಟಲ್ಲೂ ಕೂಡ ಅದೇ ರೀತಿ ಟ್ರೀಟ್ ಮಾಡ್ತಾಯಿದ್ರು. ಇನ್ನು ನಾವು ಊಟ ಮಾಡೋ ಟೈಮಲ್ಲಿ ಫುಲ್ಲು ಜೋರು ಮಳೆ. ಅದಾದಮೇಲೆ ನಾವು ಸ್ವಲ್ಪ ಹೊರಗಡೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ವಿ, ಏನೋ ಒಂದು ತರಬೇಕಾಗಿತ್ತು ಅಂತೇಳಿ. ಆದರೆ ಮಳೆ ಬಂದಿರೋದ್ರಿಂದ ಆ ರೋಡ್ ಹತ್ರ ಹೋದಾಗ ವೆಹಿಕಲ್ಲ ಹತ್ತಲಿಲ್ಲ. ಸುಮ್ಮನೆ ಯಾಕೆ ಕಷ್ಟಪಡೋದು ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಅಂದರೆ ರೆಸಾರ್ಟಲ್ಲಿ ಯಾರೋ ಬರೋರು ಹೋಗೋರು ಎಲ್ಲ ಇರ್ತಾರಂತೆ, ಅವರು ಗಾಡಿಯಲ್ಲಿ ನಮಗೇನು ಬೇಕೋ ಅದನ್ನ ಐಟಮ್ಸ್ನ ತರಿಸ್ಕೊಂಡ್ವಿ. ಹಾಗೆಯೇ ಇನ್ನು ಸಂಜೆ ಇವರಿಬ್ಬರು ಅಂದರೆ ಇಂಡೋರ್ ಗೇಮ್ಸ್ ಎಲ್ಲ ಇಲ್ಲ ಆ ರೆಸಾರ್ಟಲ್ಲಿ ಏನಿತ್ತು ಸೇಮ್ ಇಲ್ಲೂ ಅದೇ ರೀತಿ ಗೇಮ್ಸ್ ಇತ್ತು. ಅಂದರೆ 2 ರೆಸಾರ್ಟು ಒಬ್ರದ್ದೇ ಅಂತ. ಹಾಗೆಯೇ ಇನ್ನು ಸಂಜೆ ನಾವು ಹಾಗೆ ಕೇರಳ ಸ್ಟೋರಿ ಎಲ್ಲ ಫಿಲಮ್ ನೋಡಿರಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನು ZEE5 ಕೇರಳ ಸ್ಟೋರಿ ಫಿಲಮ್ ನೋಡ್ತಾ ಇದ್ವಿ. ಸೆಟಪ್ ಮಾಡಿಕೊಟ್ಟಿದ್ರು. ಹಾಗೆಯೇ ಕವನ್ ಅವ್ನು ಫಸ್ಟಲ್ಲೇ ಊಟ ಮಾಡ್ಕೊಂಬಿಟ್ಟ, ಯಾಕಂದರೆ ಅವ್ನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೊಟ್ಟೆ ಹಶ್ವಾಗ್ತಿತ್ತು ಅಂತೇಳಿ ಅವ್ನು ಊಟ ಮಾಡ್ಕೊಂಡ. ಆ್ಯಂಡ್ ನಾನು ಸ್ವಲ್ಪ ಗೌನೆಲ್ಲ ತೊಗೊಂಬಂದಿದ್ದೆ, ಗೌನ್ ಹಾಕ್ಕೊಳ್ಳೋಣ ಅಂತೇಳಿ, ಬಟ್ ಹಾಕ್ಕೊಳ್ಳಿಲ್ಲ. ಇದು ನಮ್ಮ 10ನೇ ವರ್ಷದ ಆ್ಯನಿವರ್ಸರಿ ಒಂದು ಸೆಲೆಬ್ರೇಷನ್ಗೋಸ್ಕರ ಒಂದು ನೆನಪಿರಲಿ ಅಂತ ಹೇಳ್ಬಿಟ್ಟು ನಾವು ರೆಸಾರ್ಟಲ್ಲಿ ಸಿಂಪಲ್ಲಾಗಿ ನಾವು 4 ಜನ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಅವರು ನಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಪ್ಯಾಕೇಜಲ್ಲೇ ಇನ್ಕ್ಲೂಡಿಂಗ್ ಮಾಡಿಕೊಟ್ಟಿದ್ರು. ಆ್ಯಂಡ್ ತುಂಬ ಖುಷಿ ಆಯಿತು. ಇದೆಲ್ಲ ಮತ್ತೆ ಬೇಕು ಅಂದರೆ ಸಿಗೋದಿಲ್ಲ, ದಿನ ಹೋಗುತ್ತೆ. ಆದರೆ ಈ ಥರ ಒಂದು ಮೆಮೊರೀಸ್ ಮಾತ್ರ ನಮ್ಮ ಜೊತೆ ಶಾಶ್ವತವಾಗಿರುತ್ತಲ್ಲ, ಅದು ಒಂಥರ ಖುಷಿ ಅಷ್ಟೇ. ನಮ್ಮ ಈ 10 ವರ್ಷ ಜರ್ನಿಲಿ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನು, ಖುಷಿ, ಬೇಜಾರು, ದುಃಖ ಎಲ್ಲದನ್ನು ನೋಡಿದ್ವಿ. ಬಟ್ ಅಷ್ಟೇ ಚೆನ್ನಾಗಿದ್ದೀವಿ. ಇನ್ನು ಈ ವರ್ಷ ಕವನ್ಗೆ ಸ್ಕೂಲ್ ಚೇಂಜ್ ಮಾಡಿದ್ದೀವಿ. ಹಾಗಾಗಿ ಸ್ಕೂಲಿಂದ ಫೋನ್ ಬಂದಿತ್ತು, ಅಂದರೆ ಬಸ್ಸಿಂದು ಕನೆಕ್ಟಿವಿಟಿ ಅಲ್ಲಿ ಸ್ಟಾಪ್ ಹೋಗೋದಿಲ್ಲ ನೋಡಿದ್ವಿ ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದೆ. ಎಮರ್ಜೆನ್ಸಿ ನಾವಿಲ್ಲ ಅಂತೇಳಿ ಹೇಳಿ ನೋಡಿದ್ರಂತೆ ನೋಡ್ಕೊಂಡು ಹೋಗೋದಿಲ್ಲ, ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೆ. ಯಾರಿಗಾದ್ರೂ ಹೇಳ್ಬೇಕಿತ್ತು ಕೂಡ, ಅಂದರೆ ನಾವು ಇವಾಗ ಮನೇಲಿಲ್ಲ, ಅಂದರೆ ಔಟ್ಸೈಡ್ ಬಂದಿದ್ವಿ ವೆಕೇಶನ್. ಇನ್ನು ನಾವು ಕೂಡ ಇಲ್ಲಿ ಕವನ್ ಕೂಡ ರೆಡಿ ಆಗಿದ್ದಾನೆ. ಅವನಿಗೆ ಅಕ್ಕಪಕ್ಕ ಯಾರು ಸಿಗಂಗಿಲ್ಲ, ಫ್ರೆಂಡ್ ಮೌಂಟೇನ್ಸ್ ಅಂದರೆ ಬೆಟ್ಟ ಎಲ್ಲ ಚೆನ್ನಾಗಿ ಕಾಣಿಸ್ತು ಬಿಡೋದಿಲ್ಲ. ಇನ್ನು ನಾವು ತಿಂಡಿ ತಿನ್ನೋಕೆ ಬಂದಾಗ ಅವನು ಆಲ್ರೆಡಿ ಮುಂಚೆನೇ ತಿನ್ನಿಸ್ಬಿಟ್ಟಿದ್ರು, ಯಾಕಂದರೆ ಸರಿ ಊಟ ಮಾಡ್ತಾ ಇರಲಿಲ್ಲ ಅವನು ರೆಸಾರ್ಟ್ಗೆ. ಹಾಗಾಗಿ ಅವನು ನಾವು ಊಟ ತಿನ್ನಿಸ್ತಾ ಇದ್ರು. ಇನ್ನು ಅಂತ ಸಿಗ್ಲಾಕ್ಕೆ ತಿನ್ನಿಸ್ತು. ಇವಾಗ ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಸಿಗ್ಲಾಕ್ಕೆ ತೊಗೊಂಡೋಗಿದ್ದಾನೆ. ಇನ್ನು ಅದನ್ನು ತಿನ್ನಿಸ್ತಾ ಇದ್ವಿ. ಇನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಲ್ಲೂ ಅಷ್ಟೇ ತುಂಬಾ ವೆರೈಟೀಸ್ ಇತ್ತು. ಇಡ್ಲಿ, ವಡೆ, ಉಪ್ಪಿಟ್ಟು, ಪೊಂಗಲ್ ಅಂತ, ಪೂರಿ, ಸಾಗು, ಅದು ಇದು ಐಟಮ್ಸ್ ಎಲ್ಲ ತೊಗೊಂಡಿದ್ರು. ಆದರೆ ನಾವೇನು ಜಾಸ್ತಿ ಹಾಕೊಳ್ಳೋಕೆ ಹೋಗಿಲ್ಲ, ಯಾಕಂದರೆ ಕೆಲವೊಂದು ಸ್ವಲ್ಪ ಇದ್ರೂ ತಿನ್ನೋದಕ್ಕೆ ಮನಸ್ಸು ಬರೋಲ್ಲ. ಮನೇಲಿ ಇಲ್ಲ ಅಂದಾಗ ತಿನ್ನಬೇಕು ಅನಿಸುತ್ತೆ. ಬಟ್ ನಮಗೆ ಏನು ಬೇಕೋ ಅದು ವೇಸ್ಟ್ ಮಾತ್ರ ಏನು ಮಾಡೋದಕ್ಕೆ ಹೋಗಲಿಲ್ಲ. ನಮಗೇನು ಬೇಕೋ ಅದನ್ನು ಹಾಕ್ಕೊಂಡು ತಿಂದ್ವಿ. ಇನ್ನು ಅದಾದಮೇಲೆ ನಾವು ಕೂಡ ಸ್ವಲ್ಪ ಆಚೆ ಕಡೆ ಬಂದ್ವಿ. ಹೇಗಿದೆ ವೆಹಿಕಲ್ಸ್ ಎಲ್ಲ ಹೋಗುತ್ತಾ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಕೇಳೋಣ ಅಂತ ಬಂದ್ವಿ. ಯಾಕಂದರೆ ಹಿಂದಿನ ದಿನ ಮಳೆ ಬಂದಿತ್ತಲ್ಲ, ಹಾಗಾಗಿ
ಹಾಗೆಯೇ ನಮಗೆ ಆ ಒಂದು ಸೈಕಲ್ ಗ್ಯಾಪಲ್ಲಿ ಕೀ ಬೇರೆ ಮಿಸ್ ಆಗಿಬಿಟ್ಟಿತ್ತು. ನನಗೆ ಫುಲ್ ಟೆನ್ಷನು. ಅದಾದಮೇಲೆ ಕವನ್ ಹತ್ರ ಇತ್ತು. ನಾನು ಇನ್ನೇನು ರಿಸೆಪ್ಷನರ್ ಹತ್ರ ಕೇಳಿದ್ದೆ. ಅವರು ಚೆಕ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಕವನ್ ನನ್ನ ಹತ್ರ ಇದೆ ಅಂತೇಳಿ ಹೇಳಿದೆ. ಹಾಗೆಯೇ ಇವ್ರು ಬಂದು ರಿಯಾ ಅಂತೇಳಿ, ಇವರು ವೆಸ್ಟ್ ಬೆಂಗಾಲವ್ರಂತೆ, ರೀಸೆಂಟಾಗಿ ಜಾಯ್ನ್ ಆಗಿದ್ದು. ಪಾಪ ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾಯಿದ್ರು. ಏನೇ ಬೇಕಿದ್ದರೂ ಕೇಳಿ ಅಂತ ಹೇಳಿ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿದ್ರು. ತುಂಬ ಖುಷಿ ಆಯಿತು. ಇವಾಗ ಚೆಕ್ಔಟ್ ಆಯಿತು. ನೋಡಬೇಕು ಅಂದರೆ ಯಾವುದಾದ್ರೂ ಒಂದು ಪ್ಲೇಸಸ್ ನೋಡಿಕೊಂಡು ಮನೆಗೆ ಹೋಗೋಣ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಹೋಗಬೇಕು ಅಂದ್ಕೊಂಡ್ವಿ, ಆದರೆ ಹೋಗೋದಕ್ಕಾಗಲಿಲ್ಲ. ಆ್ಯಂಡ್ ಇವಾಗ ಇಲ್ಲಿಂದ ನಿಯರ್ ಬೈ ಯಾವುದಾದ್ರೂ ಪ್ಲೇಸ್ ಇದ್ದರೆ ಅದು ನೋಡಿಕೊಂಡು ಮನೆಗೆ ಹೋಗೋದಷ್ಟೇ. ಮನೆಗೆ ಹೋಗ್ಬಿಟ್ಟು ಬ್ಯಾಕ್ ಟು ರೋಟಿಂಗ್. ಇನ್ನೇನು ಸ್ಕೂಲೆಲ್ಲ ಅಲ್ಲೇ ಇರಲಿ, ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತೆ ಇನ್ನೊಂದು 4 ದಿನದಲ್ಲಿ. ಬರ್ತಿದ್ದ ನಮ್ಮ ಲಗೇಜ್ ನೋಡಿ ಎಷ್ಟು ದೊಡ್ಡದಿದೆ. ಫಾರಿನ್ ಟ್ರಿಪ್ಪಿಗೆ ತಗೊಂಡು ಒಂದು ಲಾಸ್ಟ್. ಇವಾಗ ಚೆಕ್ಔಟ್ ಆಗಿ ಮನೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ತುಂಬಾ ಖುಷಿ ಆಯಿತು. 2 ದಿನ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಹಾಗೆಯೇ ನಾವು ಧರ್ಮಸ್ಥಳಕ್ಕೆ ಹೋಗೋಣ ಅಂದ್ಕೊಂಡು ಆಗಲಿಲ್ಲ. ಆ್ಯಂಡ್ ಇವಾಗ ಹೋಗ್ತಾ ಯಾವುದಾದ್ರೂ ಒಂದು ಪ್ಲೇಸಸ್ನ ನೋಡಿಕೊಂಡು ಮನೆಗೆ ಹೋಗೋದು. ಇನ್ನೇನು ಇನ್ನೊಂದು 3-4 ದಿನದಲ್ಲಿ ಕವನ್ಗೂ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಇವಾಗ ಅಲ್ಲಿ ಹೋಗ್ಬೇಕಾದ್ರೆ ಆಫ್ ರೋಡಿಂಗಿಗೆಲ್ಲ ಕಾರ್ ಯಾವ ಥರ ಮೂವ್ ಆಗುತ್ತೆ. ಯಾಕಂದರೆ ನೆನ್ನೆ ಸಂಜೆ ಹೋಗಲಿಲ್ಲ, ಅಂದರೆ ಸಂಜೆನ ಮಧ್ಯಾಹ್ನ ಸಂಜೆ ಮಳೆ ಬಂದಾದಮೇಲೆ ಹಾಗೆ ಸುಮ್ಮನೆ ಹೊರಗಡೆ ಹೋಗೋಣ ನೋಡೋಣ ಅಂಥೇಳಿ ಹೋದ್ವಿ. ಅವಾಗ ಹತ್ತಲಿಲ್ಲ. ನೋಡಬೇಕು ಇವಾಗ ಏನಾಗುತ್ತೆ ಅಂತ. ಬಾಯ್ ಮಾಡಮ್ಮ, ಬಾಯ್. ಕವನಿಗೆ ಕೇಳ ಹೆಂಗೆ ಅನ್ನಿಸ್ತು ಅಂತ. ಕವನ ಹೆಂಗೆ ಅನ್ನಿಸ್ತು ಮನೆ? ಖುಷಿ ಆಯ್ತಾ? ಹಾಂ. ಇವಾಗ ಸ್ಕೂಲ್ಗೆ ಹೋಗ್ತಿದ್ದಕ್ಕೆ ರೆಡಿನಾ? ಹೆಂಗೆ ಅನ್ನಿಸ್ತು? ಅದಕ್ಕೆ ಉಸಿರೇ ಇಲ್ಲ. ಹೆಂಗೆ ಅನ್ನಿಸ್ತು 2 ದಿವಸದ ವೆಕೇಶನ್? ಹ್ಯಾಪಿ. ಬೇಜಾರಕ್ಕೆ ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ. ಆದರೆ ಒಂದು ಬೇಜಾರು ಅನ್ನಿಸ್ತು ಸ್ಟಾರ್ಟಿಂಗು. ಈ ರೆಸಾರ್ಟಿಗೆ ಬಂದಾಗ ಸ್ವಲ್ಪ ಬೇಜಾರು ಅನ್ನಿಸ್ತು. ಆಮೇಲಿಂದ ಕೇರಳ ಸ್ಟೋರಿ ಫಿಲಮೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಾಗೆ ರಾತ್ರಿ ಕ್ಯಾಂಡಲ್ ಲೈಟ್ ಡಿನ್ನರೆಲ್ಲ ಎಂಜಾಯ್ ಮಾಡ್ಕೊಂಡ್ವಿ. ನಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಬೇಕು ಅಂತೇಳಿ. ಆ್ಯಕ್ಚುಲಿ ಇದು ನಮ್ಮ 10ನೇ ವರ್ಷದ ಆ್ಯನಿವರ್ಸರಿ ಆಗಿರೋದ್ರಿಂದ ಸ್ಪೆಷಲಾಗಿರಲಿ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಪಾಪ ನನ್ನ ಮಗಳು ನನಗೇನು ಕಿತಾಪತಿ ಎಲ್ಲ ಮಾಡಲಿಲ್ಲ. ಸೈಲೆಂಟಾಗಿದ್ಲು. ಆದರೆ ಊಟ ತಿನ್ನಿಸ್ಬೇಕಾದ್ರೆ ಸ್ವಲ್ಪ ಒಂದೊಂದ್ಸತಿ ಅಲ್ಲೋಳು. ಅದು ಬಿಟ್ಟರೆ ಅವಳಿಗೆ ನಿದ್ದೆ ಬಂದರೆ ಹಾಲು ಬೇಕು ಅಂದರೆ ಆವಾಗ ಅಳ್ತಾಳೆ. ಬಿಟ್ಟರೆ ಇನ್ನು ಆರಾಮಾಗಿರ್ತಾಳೆ. ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗ್ಬೋದು. ಈಗ ಸದ್ಯಕ್ಕೆಲ್ಲೂ ಹೋಗೋಲ್ಲ, ಸದ್ಯಕ್ಕೆಲ್ಲೂ ಹೋಗೋದಿಲ್ಲ, ಮನೆಗೆ ಹೋಗೋದಷ್ಟೇ. ಇವಾಗ ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ನೆಲ ಎಲ್ಲ ಡ್ರೈ ಆಗಿತ್ತು. ಸ್ವಲ್ಪ ಹಸಿ ಇತ್ತು. ಆದ್ರೂ ನಿಧಾನಕ್ಕೆ ಹೇಗೋ ಪಾಸ್ ಮಾಡಿದ್ರು. ಅಂದರೆ ನಮ್ಮದು ಸಿಡನ್ ಗಾಡಿ ಇರೋದ್ರಿಂದ ಸ್ವಲ್ಪ ಭಯ. ಯಾಕಂದರೆ ಎಲ್ಲಾದರೂ ಟಚ್ ಆಗಿಬಿಟ್ರೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಹೇಗೋ ನಿಧಾನಕ್ಕೆ ಮೂವ್ ಮಾಡಿದ್ರು. ಬಟ್ ಏನು ಪ್ರಾಬ್ಲಮ್ ಆಗಲಿಲ್ಲ. ಯಾಕಂದರೆ ಫುಲ್ಲು ಕಚ್ಚಾ ರೋಡು, ಫುಲ್ ಎಲ್ಲ ಮಣ್ಣು ರೋಡು. ಆಮೇಲೆ ಕವನಿಗೆ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಯಾಕಂದರೆ ಇನ್ನೇನು ಹೊರಡೋ ಟೈಮಲ್ಲಿ ಒಂದಷ್ಟು ಜನ ಫ್ರೆಂಡ್ ಮಾಡ್ಕೊಂಡೆ ರೆಸಾರ್ಟಲ್ಲಿರೋರ್ನೆಲ್ಲ. ಹಾಗಾಗಿ ಪಾಪ ಕಾರ್ ಹತ್ತಿಲ್ಲ ಅಂದರೆ ಏನು ಮಾಡ್ತೀಯಾ, ಮತ್ತೆ ರೆಸಾರ್ಟಲ್ಲೇ ಹೋಗೋಣ ಅಂತ ಅಂತಿದ್ದ. ಅವನಿಗೆ ರೆಸಾರ್ಟ್ ಬಿಟ್ಟು ಬರೋದಕ್ಕೆ ಇಷ್ಟ ಇರಲಿಲ್ಲ. ಪಾಪ ಇಷ್ಟು ಬೇಗ ರೆಸಾರ್ಟ್ ಸಾಕು ಅಂತ ಹೇಳಿ ಕೇಳ್ತಾ ಇದ್ದ ಅಂತೆ, ನನಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನು ಹೇಳ್ತಾ ಇದ್ದ. ನಾನು ಅಲ್ಲಿ ಅಂದರೆ ಬೇರೆ ಬೇರೆ ಮಾತುಗಳೆಲ್ಲ ಮಾತಾಡ್ತಿದ್ವಿ. ಹಾಗಾಗಿಬಿಟ್ಟು ನಾನು ಇಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಇನ್ನು ರೆಸಾರ್ಟ್ ಬಿಟ್ಟು ಸ್ವಲ್ಪ ಮುಂದೆ ಬಂದಮೇಲೆ ಒಂದು ಜಾಗದಲ್ಲಿ ನಿಲ್ಸಿದ್ವಿ. ಒಂದು ವಿಡಿಯೋಸ್ ಎಲ್ಲ ತೆಗೆಸ್ಕೊಳ್ಳೋಣ. ಆ ಸೀನ್ರಿ ಎಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಒಂದು ಇನ್ಸಿಡೆಂಟ್ ಎಲ್ಲ ಕಾಶ್ಮೀರಲ್ಲಿ ಆ ಒಂದು ಪ್ಲೇಸ್ ನಾನು ನೋಡ್ದಂಗೆ ರೀಲ್ಸಲ್ಲಿ ನೋಡಿದ್ದೆ. ಅದೇ ಥರನೇ ಇದು ಅನ್ನಿಸ್ತಿದೆಯಾ ಅಂದ್ಬಿಟ್ಟು ವೀಡಿಯೋಸ್ ಎಲ್ಲ ತಗೊಳ್ಳೋದಕ್ಕೆ ಹೆಂಗಿತ್ತು ಫುಲ್ಲು. ಅಂದರೆ ಅಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಎಲ್ಲ ಗಲೀಜಾಯಿತು. ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ವೈಟ್ ಕಲರ್ ಥರ ಒಂಥರ ಡಿಫ್ರೆಂಟು. ಹಾಗೆಯೇ ಇನ್ನು ಅಲ್ಲಿಂದ ನಾವು ಬಂದಿದ್ದು ಸಿರಿ ನೇಚರ್ ಅನ್ನೋ ಒಂದು ಪ್ಲೇಸ್ಗೆ. ಈ ಒಂದು ಸ್ಟ್ಯಾಚ್ಯೂನ ತುಂಬ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ. ಸರಿ ನಾವು ಕೂಡ ನೋಡೋಣ ಅಂತೇಳಿ ಬಂದ್ವಿ. ಅದು ಕವನ್ ತುಂಬ ಹಠ ಮಾಡ್ದೆ, ಪಪ್ಪ ಹೋಗೋಣ ಅಂತಲೇ ಹೇಳಿ. ಹಾಗೆಯೇ ಅಲ್ಲಿ ಕೂಡ ಹೋಗಿ ನೋಡೋಣ ಅಂತೇಳಿ ಬಂದಿದ್ವಿ. ನಾ ಪಾಪ ಮಲ್ಕೊಂಡಿದ್ದು. ಹಾಗೆಯೇ ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಕೊಡ್ತಾರಂತೆ. ಮಿನಿ ಒಂಥರ ಏನಾದರೂ ನೀರಿಂದು ಸೆಟಪ್ ಎಲ್ಲ ಮಾಡಿಬಿಟ್ಟಿದ್ರು. ಸ್ವಿಂಗಲ್ಲಿ ಎಲ್ಲ ಕೂರಿಸ್ಬಿಟ್ಟು ಫೋಟೋಸ್ ಎಲ್ಲ ತೆಗೆಕೊಡ್ತಾರೆ ಅಂತ ಹೇಳ್ಬಿಟ್ಟು
500 ಏನೋ ಚಾರ್ಜಸ್ ಇದೆ. ನಾವೇನು ಅದನ್ನು ತೆಗೆಸ್ಕೊಳಕ್ಕೆ ಹೋಗಿಲ್ಲ. ಹಾಗೆ ಇರಲಿ ಒಂದು ಕ್ಲಿಪ್ಪಿಂಗ್ಸು ಅಂತ ಹೇಳ್ಬಿಟ್ಟು ಅದ್ರದ್ದು ಕೂಡ ತಗೊಂಡೆ. ಹಾಗೆಯೇ ಇದು ಚಿಕ್ಕಮಗಳ ಮನೆ ಅಂತೆ, ಅಲ್ಲಿ ಮೆನ್ಷನ್ ಮಾಡಿದರು. ನಾನು ಅದೇ ಅವಾಗಲೇ ಹೇಳಿದ್ನಲ್ಲ ಫೋಟೋಶೂಟಿಂದು, ಅದನ್ನು ಸುಮ್ಮನೆ ಚೆಕ್ ಮಾಡ್ತಾ ಇದ್ದೆ. ಚಿಕ್ಕಮಂಗ್ಳೂರಿಂದ ನಾವು ಸ್ಟ್ರೈಟಾಗಿ ಬಂದಿದ್ದು ಕೆಮ್ಮಣ್ಣಗುಂಡಿ ಮತ್ತು ಹೆಬ್ಬೆ ಫಾಲ್ಸ್ ನೋಡೋಣ ಅಂತೇಳಿ. ನಾನು ಇಷ್ಟು ಹತ್ತಿರದಲ್ಲಿದ್ರೂ ಯಾವ ಪ್ಲೇಸು ನಾನು ನೋಡೇ ಇರಲಿಲ್ಲ. ಮತ್ತೆ ಆದಮೇಲೆ ಈ ಥರ ಒಂದು ಪ್ಲೇಸಸ್ ನೋಡೋಕ್ಕೆ ಅಂತೇಳಿ ಬರ್ತಾ ಇತ್ತು. ನಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ನಮಗೆಲ್ಲೂ ಕಲಿಸ್ತಾ ಇರಲಿಲ್ಲ. ಇನ್ನು ಹೆಬ್ಬೆ ಫಾಲ್ಸ್ಗೆ ಹೋಗಬೇಕು ಅಂದರೆ ಇಲ್ಲಿ ಟಿಕೆಟ್ ತೊಗೋಬೇಕಾಗಿತ್ತಂತೆ. ಪರ್ ಹೆಡ್ಡು 708 ರೂಪಾಯಿನೂ ಚಾರ್ಜ್ ಮಾಡ್ತಾರೆ. ಅದು ವೇಸ್ಟ್ ಅನ್ನಿಸ್ತು. ಮಕ್ಳಿಟ್ಕೊಂಡು ನಾವೇನು ಆಟ ಆಡೋದಿಲ್ಲ ಇಲ್ಲ, ಸುಮ್ಮನೆ ನೋಡ್ಕೊಂಬರೋದಕ್ಕೆ ಏನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಕೆಮ್ಮಣ್ಣಗುಂಡಿಗೆ ಬಂದ್ವಿ. ಇನ್ನು ಕೆಮ್ಮಣ್ಣಗುಂಡಿಯಲ್ಲಿ ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಒಂದಷ್ಟು ಪ್ರಾಣಿಗಳದೆಲ್ಲ ಸ್ಟ್ಯಾಚುಸ್ ಎಲ್ಲ ಮಾಡಿದರು. ಹಾಗೆಯೇ ಮಕ್ಳಿಗೆ ಆಟ ಆಡೋದಕ್ಕೆ ಅಂತ ಹೇಳಿ ಜೋಕಾಲಿ ಅಂತ ಅದೆಲ್ಲ ಇತ್ತು, ಅದೆಲ್ಲ ಹಾಳಾಗೋಗಿತ್ತು. ಇನ್ನು ನಮಗೆ ಈ ಥರ ಹೊರಗಡೆ ಹೋದಾಗ ಫಸ್ಟು ನಾವು ಪ್ರಿಫರೆನ್ಸ್ ಕೊಡೋದು ಫೋಟೋಸು ವೀಡಿಯೋಸಿಗೆ. ಅದೇ ರೀತಿ ನಾವು ಕೂಡ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಕ್ಲೈಮೇಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆಯೇ ನನ್ನ ಪಾಪ ಕೂಡ ಅವಳು ತುಂಬ ಕಂಫರ್ಟಬಲ್ ಆಗಿದ್ಲು. ಅವಳಿಗೆ ಯಾವ ಟೈಮಲ್ಲಿ ಏನೇನು ಬೇಕೋ ಫೀಡ್ ಆಗಿರ್ಬೋದು, ಊಟ ಆಗಿರ್ಬೋದು ಕರೆಕ್ಟಾಗಿ ಕೊಡ್ತಾ ಇದ್ರಿಂದ ಅವಳು ತುಂಬ ಕಂಫರ್ಟಬಲ್ ಆಗಿ ಯಾವುದೇ ಥರ ಕಿರಿಕಿರಿ ಎಲ್ಲ ಏನೂ ಮಾಡ್ತಿರಲಿಲ್ಲ. 7 ದಿನ ಟ್ರಿಪ್ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅವಳು ಸಪೋರ್ಟಿವ್ ಆಗಿದ್ಲು. ಹಾಗೆಯೇ ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹರ್ಷಿಕಾ ಅಂತ ಇವತ್ತಿನ ವ್ಲಾಗು ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಥ್ಯಾಂಕ್ ಯು. ಸಿ ನೆಕ್ಸ್ಟ್ ವ್ಲಾಗ್. ನಿಧಾನಕ್ಕೆ ಹೋಗೋ.